ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರ ಪೂರ್ವಭಾವಿಯಾಗಿ ನಾವು ಮೊನ್ನೆ ಒಂದು ಕಾರ್ಯಾಗಾರವನ್ನು ಮಾಡಿದ್ವಿ. ಜಿಲ್ಲೆಯ ಸದಸ್ಯತಾ ಅಭಿಯಾನದ ಕಾರ್ಯಾಗಾರವನ್ನು ನಡೆಸಿದ್ವಿ. ಶಿರ್ಸಿಯಲ್ಲಿ ನಮ್ಮ ಗಾಣಿಗ ಸಮುದಾಯ ಭವನದಲ್ಲಿ 27ನೇ ತಾರೀಕಿನ ದಿವಸ ನಮ್ಮದು ಜಿಲ್ಲೆಯ ಕಾರ್ಯಾಗಾರ ಆಯಿತು. ಆ ಜಿಲ್ಲಾ ಕಾರ್ಯಾಗಾರದಲ್ಲಿ ನಮ್ಮ ಜಿಲ್ಲೆಯಿಂದ ಸುಮಾರು 350-400 ಸಂಖ್ಯೆ ಪಕ್ಷದ ವ್ಯವಸ್ಥೆಯಂತೆ ನಾವು ಮಂಡಲದಲ್ಲಿ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೇವೆ. ಇಡೀ ಜಿಲ್ಲೆಯಲ್ಲಿ ನಾಳೆ ಸಂಜೆ ಒಳಗಡೆ ಇಡೀ ಜಿಲ್ಲೆಯ 14 ಮಂಡಲಗಳಲ್ಲಿ ಸದಸ್ಯತ್ವ ಮಂಡಲದ ಕಾರ್ಯಾಗಾರ ನಡೀತಾ ಇದೆ. ಹಳಿಯಾಳ ಮಂಡಲದ ಅಧ್ಯಕ್ಷರು ಇವತ್ತು ಹಳಿಯಾಳದಲ್ಲಿ ಈ ಸದಸ್ಯತ್ವದ ಕಾರ್ಯಾಗಾರವನ್ನು ಮಾಡಬೇಕು ಅಂತೇಳಿ ನಮಗೆ ಹೇಳಿದರು. ಆಗ ನಾವು ಜಿಲ್ಲೆಯಿಂದ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ನಾನು ಜಿಲ್ಲಾಧ್ಯಕ್ಷನಾಗಿ ಮತ್ತು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಅಭಿಯಾನದ ಸಂಚಾಲಕರು, ಆಮೇಲೆ ಈ ಮಂಡಲದ ಪ್ರಭಾರಿಗಳು ನಾವು ಬಂದಿದ್ವಿ. ನಾವು ಬಂದಂಥ ಸಂದರ್ಭದಲ್ಲಿ ಸಭೆ ಕರೆದಂಥ ಅಧ್ಯಕ್ಷರು ಅವರ ತಂಡ ಸಭೆ ಕರೆದಿದ್ದಾರೆ. ಇವತ್ತು ನಮಗೆ ಸದಸ್ಯತ್ವ ಕಾರ್ಯಾಗಾರ ಮಾಡಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ನಮಗೆ ಒಳಗಡೆ ಹೋಗಲಿಕ್ಕೆ ಬಿಡಲಿಲ್ಲ. ನಾನು ಕಾರಣ ಕೇಳಿದೆ, ಏನಪ್ಪ ಅಂತ ಕೇಳಿದೆ. ಇಲ್ಲ, ನಿಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಶಿವಾಜಿ ನರ್ಸಾಣಿ ಅಂತ ನಮ್ಮ ಕ್ಷೇತ್ರದವರು ಅವರು ಸಭೆಗೆ ಬರಬಾರ್ದು ಅಂದರು. ಅದು ಆಗೋದಿಲ್ಲಪ್ಪ, ಅವ್ರ ಜಿಲ್ಲೆಯ ಒಬ್ಬ ಪ್ರಧಾನ ಕಾರ್ಯದರ್ಶಿ, ನನ್ನ ಕಮಿಟಿಯ ನನ್ನ ತಂಡದಲ್ಲಿರುವಂಥ ಒಬ್ಬ ಸದಸ್ಯರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಅವರನ್ನು ಬಿಟ್ಟು ನಾನು ಸಭೆ ಮಾಡಲಿಕ್ಕೆ ಆಗೋದಿಲ್ಲ. ಅವರು ನನ್ನ ಜಿಲ್ಲೆಯ ತಂಡದ ನಮ್ಮ ಕಾರ್ಯಕರ್ತರಾಗಿರೋದ್ರಿಂದ ಅವರೇನು ನಿಮ್ಗೆ ಅನ್ಯಾಯ ಮಾಡಿದಾರಾ? ಏನಿಲ್ಲ. ನಾವು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಜಿಲ್ಲಾ ತಂಡ ಸೇರಿಕೊಂಡು ನಾವೆಲ್ಲರೂ ಬರುವಾಗ ಸಭೆಗೆ ಅವಕಾಶ ಇದೆ. ಆದರೂ ಸಹ ಅವರಲ್ಲಿ ಏನು ಹೇಳಿದಾನೆ ಕೇಳಿದ್ರೆ, ನಿಮ್ದೇನಾದ್ರು ಸಮಸ್ಯೆ ಇದ್ದರೆ ಕೂತು ಮಾತಾಡೋಣ, ಬನ್ನಿ ರೂಮಿಗೆ ಹೋಗಿ ಕೂತ್ಕೊಳ್ಳೋಣ, ಸಪ್ರೇಟ್ ರೂಮಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಂತೇಳಿ ಹೇಳಿದೆ. ಆಗಲೂ ಏನು ಹೇಳಿದ್ರು, ಕೂತ್ಕೊಂಡು ಮಾತಾಡಲಿಕ್ಕೆ ಅವರನ್ನು ಬಿಟ್ಟು ಬರಬೇಕು ಅಂತಂದರು. ನಾನು ಮತ್ತೆ ಪುನಃ ಹೇಳಿದ್ದೇನೆ, ಶಿವಾಜಿ ನರ್ಸಾಣಿ ನಮ್ಮ ಜಿಲ್ಲೆಯ ಒಬ್ಬ ಪ್ರಧಾನ ಕಾರ್ಯದರ್ಶಿ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯನ್ನು ನಾನು ಈ ಕ್ಷೇತ್ರದಲ್ಲಿ ಬಂದುಬಿಟ್ಟು ನಾನು ಆ ಸಭೆಯನ್ನು ಮಾಡಲಿಕ್ಕೆ ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ನನ್ನ ಒಬ್ಬ ಕಾರ್ಯಕರ್ತನಿಗೆ ನಾನು ಮುಜುಗರ ಆಗಲಿಕ್ಕೆ ನಾನು ಬಿಡೋದಿಲ್ಲ. ಅಧ್ಯಕ್ಷರಲ್ಲಿ ನಾನು ವಿನಂತಿನೂ ಮಾಡಿದ್ದೇನೆ, ನೀವು ಸಭೆ ಮಾಡಬೇಕು ಅಂತಾದರೆ, ಸಭೆಗೆ ಅವಕಾಶ ಕೊಡ್ತೀನಿ ಅಂತಾದರೆ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ ನನ್ನ ಜಿಲ್ಲಾ ತಂಡದ ಜೊತೆಗೆ ನಾನು ಸಭೆ ಬರ್ತೇನೆ. ನೀವು ಅದು ಬರೋದಿಲ್ಲ ಅಂತಂದರೆ ನಾನು ಸಭೆ ಮಾಡೋದಿಲ್ಲ. ಸದಸ್ಯತ್ವ ಅಭಿಯಾನ ಕಾರ್ಯಾಗಾರವನ್ನು ನಾನು ಇಲ್ಲಿಯ ಬೆಳವಣಿಗೆಗಳ ರಿಪೋರ್ಟನ್ನು ನಾನು ರಾಜ್ಯ ಗಮನಕ್ಕೆ ತರ್ತೇನೆ ಎಂದು ಹೇಳಿದ್ದೇನೆ. ಮತ್ತು ಏನು ಅಶಿಸ್ತು ನಡೆಸಿದ್ದಾರೆ ನಾನು ರಾಜ್ಯದ ಗಮನ ತಂದುಕೊಂಡು ತಕ್ಷಣದಲ್ಲಿ ಅಶಿಸ್ತನ್ನು ಏನು ಮಾಡಿದ್ದಾರೆ ನಾನು ಕ್ರಮ ತೆಗೆದುಕೊಳ್ಳಿಕ್ಕೆ ಶಿಫಾರಸು